ಹಿಂಗೆ ಬಾ ಹಾಂ ಚಪ್ಪಾಳೆ ಹಾಕ್ರಿ. ಫೋಟೋ ತೆಗಿವ ನೀನು, ಫೋಟೋ ತೆಗಿ, ನೀ ಫೋಟೋ ತೆಗಿಪ್ಪ. ಗಜಗಜಾಂತರ ವ್ಯತ್ಯಾಸ. ಯಾರು ಹಳ್ಳಿ ಒಳಗಡೆ ಶಿಕ್ಷಣ ಪಡಿತಾರೆ, ಈಗೇನು ಇಲ್ಲಿ ಕಿರೇಸೂರದೊಳಗೆ ಸರ್ಕಾರಿ ಶಾಲೆ ಒಳಗೆ ನೀವು ಓದಾಕತ್ತೀರಲ್ಲ, ಮನೆಯಿಂದ ಬರ್ತಿರಲ್ಲ, ಮನೆಯಿಂದ ಏನಾರ ಬಸ್ನಾಗ ಬರ್ತೀರನು, ರಿಕ್ಷಾದಾಗ ಬರ್ತೀರನು, ಬೈಕ್ನಾಗ ಬರ್ತೀರನು? ಇಲ್ಲ, ನಿಮ್ಮ ಅಪ್ಪನೂ ಕಳ್ಸಕ್ಕೆ ಬರೋದಿಲ್ಲ, ನಿಮ್ಮ ಅವ್ವನೂ ಕಳ್ಸಕ್ಕೆ ಬರೋದಿಲ್ಲ, ನೀವು ಬರ್ತೀರಿ. ಬರುವಾಗ ಹೆಂಗೆ ಬರ್ತೀರಿ? ಸುಮ್ಮನೆ ಹಿಂಗೆ ಕೈ ಬೀಸ್ಕೊಂಡು ಬರ್ತೀರ? ಇಲ್ಲ, ಏನು ಮಾಡ್ಕೊತ ಬರ್ತೀರಿ? ಆ ಕಡೆ ಈ ಕಡೆ ನೋಡ್ತೀರಿ, ಮತ್ತೆ ಮಂದಿ ಸಿಕ್ಕರು ಮಾತಾಡ್ತೀರಿ, ಮತ್ತೆ ಆಟ ಆಡ್ಕೊತ ಬರ್ತೀರಿ. ಅಲ್ಲೊಂದು ಕಲ್ಲು ಬಿದ್ದು ಕಲ್ಲು ಎರಡನೇ ಶಬ್ದ ಕೇಳಿದ್ಲು, ಗಾರ್ಗಿ ಕೊಟ್ಟಿದ್ದು ಇನ್ನೂ ನೆನಪದ ಅಂತೇಳಿ. ನಮ್ಮ ಧಾರವಾಡದಾಗ ಗಾರಿಗೆ ಅಂದ್ರೆ ಗೊತ್ತಿಲ್ಲ, ಆದ್ರೆ ಹಳ್ಳಿ ಒಳಗಿವೆಲ್ಲ ನಾವು ಹುಟ್ಟಿದ್ದು 1954. ಬರೀ ಹುಟ್ಟಿಲ್ಲ, 1ನೇತ ಮತ್ತು 2ನೇತ ಇಲ್ಲೇ ಕಲ್ತದ್ದು. ನಿಮ್ಮಂಗೆ ಹಿಂಗ ಕಟ್ಟಡಗಳು ಇದ್ದಿದ್ದಿಲ್ಲ. 1ನೇತ ಕಲ್ತದ್ದು ದ್ಯಾಮವ್ವನ ಗುಡಿಯೊಳಗೆ, 2ನೇತ ಹನುಮಂತ ದೇವ್ರ ಗುಡಿಯೊಳಗೆ. ಅವಾಗ 7ನೇವರೆಗೆ ಮಾತ್ರ ಶಾಲೆ ಇತ್ತು. ಕುಲೂರು ಮಾಸ್ತರ್ ಅಂತ ತಿಳ್ಕೊಂಡು ಹೆಡ್ ಮಾಸ್ಟರ್ ಇದ್ರು. ಬಣವಿ ಮಾಸ್ತರು, ದೇಸಾಯಿ ಮಾಸ್ತರು, ಟೋಪನ್ಗೌಡರು, ಆಮೇಲೆ ಅಡವೈ ಮಾಸ್ತರು, ಇವರೆಲ್ಲ ಶಿಕ್ಷಕರ ಕೆಲಸ ಮಾಡುವಾಗ ನಮ್ಮ ತಂದಿನೂ ಇದೇ ಊರೊಳಗೆ ಶಿಕ್ಷಕರಿದ್ರು. ಈಗೇನು ಪ್ರೈಮರಿ ಸ್ಕೂಲ್ ಅದ, ಪ್ರಾಥಮಿಕ ಶಾಲೆ ಅದ, ಅಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಮುಂದೆ ಇಂಗಳಳಿಗೆ ಅಲ್ಲೇ ಇಲ್ಲೇ ವರ್ಗಾವಣೆ ಆಗಿ 1900 ಏನು ಉಳಿಸ್ಕೋಬೇಕಾಗಿದೆ, ಹಿರಿಯರು ನಮಗೇನು ಕೊಟ್ಟಾರ, ಅವ್ರು ನಾವೇನು ಹಾಳು ಮಾಡ್ತಾ ಇದ್ದೇವೆ, ಇವುಗಳನ್ನು ನಾವು ತಿಳ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡಿ ಪಠ್ಯ ಪುಸ್ತಕದಲ್ಲಿ ಇಲ್ಲದ ಸಂಗತಿಗಳನ್ನು ನಿಮಗೇನು ಈಗ ತಿಳಿಸ್ಕೊಡ್ತಾ ಇದ್ದಾರಲ್ಲ, ಅದು ನಿಜಕ್ಕೂ
ತರಿಸ್ತದ್ದು ಒಂದು 1 hour ಕಾಲ. ಇದು ಜೀವನ ಒಂದು ಕ್ರಮ. ಇಲ್ಲೊಂದು ಕಾರ್ಯಕ್ರಮ ಹೇಗೆ ಒಂದು ಕಾರ್ಯಕ್ರಮದ ಒಂದು 3 ಕೆಲಸಗಳು ಕಾರ್ಯಗಳು ಬರ್ತಾವಲ್ಲ, ಹಾಗೆ ಜೀವನವೂ ಕೂಡ ಒಂದು ಕಾರ್ಯಕ್ರಮ. ಬಾಲ್ಯ ಸ್ವಾಗತಕ್ಕೆ, ಯೌವನ ಉಪನ್ಯಾಸ, ಒಂದು ವೃದ್ಧಾಪ್, ಒಂದು ನಾರ್ಪಣ. ಸ್ವಾಗತವನ್ನು ಸರಿಯಾಗಿ ಮಾಡಿಕೊಂಡ್ರೆ ಆ ಕಡೆ ಯಾಕೆ ಹೊರಡ್ತೀನಿ ನೀನು, ಆ ಕಡೆ ಯಾಕೆ ಕೇಳಿಸ್ತದ, ಈ ಕಡೆ ಕೇಳಿಸ್ತದೆ. ಸ್ವಾಗತವನ್ನು ಸರಿಯಾಗಿ ಮಾಡಿಕೊಂಡ್ರೆ ಈ ಉಪನ್ಯಾಸ ಸರಿಯಾಗಿ ತಿಳಿಯುತ್ತೆ. ಉಪನ್ಯಾಸ ಸರಿಯಾಗಿ ತಿಳಿದ್ರೆ ಜೀವನ